ಎವ್ರಿವ್ಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಇವತ್ತೊಂದು ಸಿಂಪಲ್ ರೆಸಿಪಿ ತೊಗೊಂಬಂದಿದ್ದೀನಿ. ಏನಪ್ಪ ಅಂತಂದರೆ ಬೆಂಡೆಕಾಯಿ ಗೊಜ್ಜು. ಇದಕ್ಕೆ ಏನೇನು ಮಸಾಲೆ ರುಬ್ಬೋ ಹಾಗಿಲ್ಲ, ಏನೇ ಇಲ್ಲ, ಜಸ್ಟ್ ಚಾಪ್ ಮಾಡಿಕೊಂಡು ಗೊಜ್ಜನ್ನ ಪ್ರಿಪೇರ್ ಮಾಡ್ಕೋಬೋದು. ತುಂಬಾ ಈಸಿ ಮತ್ತು ಎಲ್ಲ ಬ್ಯಾಚುಲರ್ ಸಹ ಮಾಡ್ಕೊಳ್ಬೋದು. ಅಷ್ಟು ಆರಾಮಾಗಿರುತ್ತೆ ಈ ರೆಸಿಪಿ ಬಂದು, ಮತ್ತು ಬೇಗನೂ ಆಗುತ್ತೆ, ಟೈಮ್ ಕನ್ಸ್ಯೂಮಿಂಗ್ ಇರಲ್ಲ. ಸೊ ಇಲ್ಲಿ ಬೆಂಡೆಕಾಯಿ ಒಂದಷ್ಟು ತೊಗೊಂಡು ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಬಟ್ಟೆನಲ್ಲಿ ಹೊರಿಸಿ ಆಮೇಲೆ ಕಟ್ ಮಾಡ್ತಾ ಇದ್ದೀನಿ. ಸೊ ಹೊರಿಸಿ ಕಟ್ ಮಾಡೋದ್ರಿಂದ ತುಂಬ ಒಂದು ಸ್ವಲ್ಪ ಅಂಟಂಟು ಅನ್ಸಲ್ಲ. ಸೊ ಫ್ರೈ ಮಾಡ್ಕೋಬೇಕು. ಸೊ ಫ್ರೈ ಮಾಡೋದಕ್ಕೆ ಒಂದು ಪ್ಯಾನ್ ಮೇಲೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡಿಕೊಂಡ್ರೆ ಅಂಟಂಟಾಗೋದಿಲ್ಲ, ಅದು ಬೆಂಡೆಕಾಯಿ ಹಿಡಿ ಎಡೆಯಾಗಿರುತ್ತೆ. ಮಕ್ಕಳು ಎಲ್ಲನೂ ಸಹ ಅಂಟಂಟು ಥರ ಇದ್ದರೆ ಎಲ್ಲ ತಿನ್ನೋದಕ್ಕೆ ಹೆಸ್ಟೇಟ್ ಮಾಡ್ತಾರಲ್ವ. ಸೊ ಹಾಗಾಗಿ ಈ ಥರ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಸಿ ರೆಸಿಪಿ, ತುಂಬಾ ಸಿಂಪಲಾಗಿ ಮಾಡ್ಬೋದು. ಸೊ ಯಾವುದೇ ರೀತಿ ಮಸಾಲೆ ರುಬ್ಬಬೇಕು, ಕಾಯಿ ಹಾಕಬೇಕು, ಸೊ ಇಷ್ಟ ಆಗಲ್ಲ ಅಂತ ಏನೂ ಇರೋದಿಲ್ಲ. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಆ ಥರ ರೆಸಿಪಿ ಇದು. ಸೊ ನಾನು ಇಲ್ಲಿ ಬೆಂಡೆಕಾಯಿನೆಲ್ಲ ಕಟ್ ಮಾಡಿ ಚಾಪ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕಟ್ ಮಾಡಿರೋ ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಇರುತ್ತೆ ಬೆಂಡೆಕಾಯಿ ಗೊಜ್ಜು. ತುಂಬ ಸಿಂಪಲಾಗಿರುತ್ತೆ, ಸೂಪರಾಗಿರುತ್ತೆ, ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಈ ಥರ ಫ್ರೈ ಮಾಡೋದ್ರಿಂದ ಆಗಲೇ ಹೇಳ್ದಂಗೆ ಅಂಟಂಟಿರೋದಿಲ್ಲ. ಸೊ ಇದಕ್ಕೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಬೇಕಾಗಿರೋದು. ಸಾಂಬಾರು ಪೌಡರು, ಇದು ಮನೇಲಿ ಮಾಡಿರೋಂಥ ಸಾಂಬಾರು ಪೌಡರು. ನಿಮಗೇನಾದರೂ ಸಾಂಬಾರು ಪೌಡರ್ದು ರೆಸಿಪಿದು ಲಿಂಕ್ ಬೇಕಂದ್ರೂ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ ನೋಡಿ. ಒಂದು 5 ರಿಂದ 6 ಟೊಮೊಟೊ, 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಒಗ್ಗರಣೆಗೆ ತೊಗೊಂಡಿದ್ದೀನಿ. ಈರುಳ್ಳಿ ಬಂದು ದೊಡ್ಡದಾಗಿ ಕಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ನಾನು ಚಾಪರೆಲ್ಲ ಹಾಕಿ ಚಾಪ್ ಮಾಡ್ಕೊಳ್ತೀನಿ, ಹಾಗಾಗಿ ದೊಡ್ಡದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ 2 ಮೀಡಿಯಮ್ ಸೈಜ್ ಈರುಳ್ಳಿನೂ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೊಮೊಟೊನೂ ಅಷ್ಟೇ, ಟೊಮೊಟೊನೂ ಕಟ್ ಮಾಡಿಕೊಂಡು ನಾನು ಚಾಪರಲ್ಲಿ ಹಾಕಿಬಿಟ್ಟು ಚಾಪ್ ಮಾಡ್ಕೊಳ್ತೀನಿ. ಸೊ ಸಣ್ಣದಾಗಿ ಹೆಚ್ಕೋಬೋದು ಅಥವಾ ಈ ಥರ ಕಟ್ ಮಾಡ್ಕೊಳ್ಬೋದು. ಬೆಂಡೆಕಾಯಿ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ನಮ್ಮ ಮೆದುಳಿನ ಶಕ್ತಿ ಚೆನ್ನಾಗಿ ವರ್ಕ್ ಮಾಡೋದಕ್ಕೆ, ಮಕ್ಕಳಿಗಂತೂ ಸಹ. ಸೊ ನಾವು ನಾರ್ಮಲಾಗಿ ಬೇರೆ ಡಿಶಸ್ ಎಲ್ಲ ಮಾಡಿಕೊಟ್ರೆ ತಿನ್ನಲ್ಲ. ಚಪಾತಿಗೆಲ್ಲ ಈ ಥರ ಮಾಡಿಕೊಡೋದ್ರಿಂದ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ತುಂಬ ಸಿಂಪಲಾಗೂ ಇರುತ್ತೆ, ಸೊ ಚೆನ್ನಾಗೂ ಇರುತ್ತೆ. ನಿಮಗೆ ಮಕ್ಕಳು ಇವಾಗ ಸಾಂಬಾರು ಅಥವಾ ಬೇರೆ ಥರ ಸಾರೆಲ್ಲ ಮಾಡಿದಾಗ ತಿನ್ನೋಕ್ಕೆ ಹೆಸ್ಟೇಟ್ ಮಾಡ್ತಾರೆ. ಸೊ ಅಂಥ ಟೈಮಲ್ಲಿ ಈ ಥರ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಮಕ್ಕಳು ಸಹ. ಚಪಾತಿ ಜೊತೆ, ರೊಟ್ಟಿ ಜೊತೆ, ಇಲ್ಲ ನೀವು ಮುದ್ದೆಗೆ ರೈಸ್ಗೂ ಹಾಕ್ಕೊತೀನಿ ಅಂತಂದ್ರೂ ಅದಕ್ಕೂ ಸಹ ಚೆನ್ನಾಗಿರುತ್ತೆ. ಸೊ ನಾವು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಕೊಳ್ಬೇಕು ಅಷ್ಟೇ. ಚಪಾತಿ ರೊಟ್ಟಿ ಎಲ್ಲ ಮಾಡಿದಾಗ ಸ್ವಲ್ಪ ಅದಕ್ಕೆ ಗಟ್ಟಿಯಾಗಿರಬೇಕು. ಸೊ ನೀರು ನೋಡ್ಕೊಂಡು ಹಾಕ್ಕೊಳ್ಬೋದು. ಸೊ ಇನ್ನೇನಾದರೂ ನೀವು ರೈಸ್ಗೆ ಅಥವಾ ಮುದ್ದೆಗೆ ಮಾಡ್ತಾರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಅದಕ್ಕೂ ಸಹ ಸರಿ ಹೋಗುತ್ತೆ. ಸೊ ಇಲ್ಲಿ ಬೆಂಡೆಕಾಯಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಅದೇ ಪ್ಯಾನ್ಗೆ ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ನಾನು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೇನಾದರೂ ಬೇಕಂದರೆ ಹುರಿದಿರೋ ಕಾಳನ್ನ ಹಾಕ್ಬಿಟ್ಟು ಸಹ ಮಾಡ್ಬೋದು, ಚೆನ್ನಾಗಿರುತ್ತೆ. ಕಾಳುಗಳನ್ನ ಹಾಕಿ ಮಾಡಿದ್ರೂ ನಾನಿಲ್ಲಿ ಸಿಂಪಲಾಗಿ ಮಾಡೋದ್ರಿಂದಾಗಿ ಕಾಳೆಲ್ಲ ಏನೂ ಹಾಕ್ತಾಯಿಲ್ಲ. ಜಸ್ಟ್ ನಾನು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಸೊ ಅದು ಕ್ರಿಸ್ಪಿಯಾಗಿ ಆದರೆ ಚೆನ್ನಾಗಿರುತ್ತೆ. ಸ್ವಲ್ಪ ನೀರಲ್ಲಿ ಬೇಯುತ್ತಲ್ವ ಸೊ ಮಸಾಲನಲ್ಲಿ, ಸೊ ಆವಾಗ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಸಹ. ಕಡಲೆಬೇಳೆ ಹಾಕೋದ್ರಿಂದನೂ ಅದಕ್ಕೆ ಸ್ವಲ್ಪ ಕರಿಬೇವು, ನಾನು ಕಟ್ ಮಾಡ್ಕೊಂಡಿದ್ನಲ್ಲ ಈರುಳ್ಳಿ ಎಲ್ಲನೂ ಸಹ, ಆ ಈರುಳ್ಳಿ ಮತ್ತು ಟೊಮೊಟೊ. ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು. ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಹಾಕ್ತೀನಿ. ಸೊ ಇದೆಲ್ಲ ಸ್ವಲ್ಪ ಮೆತ್ತಗೆ ಹಾಗೆ ಸ್ವಲ್ಪ ಬೆಂದಾದಮೇಲೆ ಚೆನ್ನಾಗಿ ಸ್ವಲ್ಪ ಹೊತ್ತು ಬೆಂದ್ಬಿಡುತ್ತೆ. ತುಂಬಾ ಟೈಮ್ ಕನ್ಸ್ಯೂಮಿಂಗು ಇಲ್ಲ ಇದು. ತುಂಬ ಈಸಿಯಾಗಿ ಸ್ವಲ್ಪನೇ ಟೈಮಲ್ಲೇ ಬೇಗ ಆಗಿಬಿಡುತ್ತೆ. ಬೆಳಗ್ಗೆ ಇವಾಗ ಟಿಫನ್ಗೆಲ್ಲನೂ ಮಾಡಬೇಕು, ಲಂಚ್ ಬಾಕ್ಸ್ಗೆಲ್ಲ ಅಂತಂದಾಗ ಈ ಥರ ಮಾಡಿಕೊಂಡ್ರೆ ತುಂಬಾ ಈಸಿ ಆಗಿಬಿಡುತ್ತೆ. ಸೊ ಮಸಾಲೆ ಎಲ್ಲ ರುಬ್ಬಬೇಕು, ಸಾಂಬಾರಿಗೆ ಮಕ್ಕಳಿಗೆ ಟೈಮ್ ಆಗುತ್ತೆ, ಆ ಥರ ಎಲ್ಲ ಏನೋ ಇರೋದಿಲ್ಲ. ಸೊ ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸು, ಟೇಸ್ಟು ಸಹ ಚೆನ್ನಾಗಿರುತ್ತೆ. ಸೊ ಟೊಮೆಟೊ ಸ್ವಲ್ಪ ಬೆಂದಾದಮೇಲೆ ಸ್ವಲ್ಪ ಅರಿಶಿನ ಪೌಡರು ಮತ್ತು ಖಾರದ ಪುಡಿ, ಸಾಂಬಾರು ಪೌಡರ್ ಹಾಕ್ಕೊಳ್ತೀನಿ. ಸಾಂಬಾರು ಪೌಡರ್ ಬಂದು ಆವಾಗಲೇ ಹೇಳ್ದಾಗೆ ಸೊ ಇದು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡರು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಬೇಕಂದರೆ ಒಂದ್ಸರಿ ಚೆಕ್ ಮಾಡಿ ನೋಡಿ. ಸಾಂಬಾರು ಪೌಡರ್ ಏನು ತೆಗೆದು ಇಟ್ಕೊಂಡಿದ್ದೆ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಮೇಲೆ ಬೆಂಡೆಕಾಯಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಬೆಂಡೆಕಾಯಿನೂ ಅಷ್ಟೇ ನೋಡಿ ಸ್ವಲ್ಪ ಲೈಟಾಗಿ ಹುರ್ಕೊಂಡಿದ್ದೀನಿ. ಸೊ ಹುರ್ಕೊಂಡಿರೋ ಬೆಂಡೆಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀರು ಕನ್ಸಿಸ್ಟೆನ್ಸಿ ನಿಮಗೆ ರೈಸಿಗೆ ಬೇಕಾ, ಚಪಾತಿಗೆ ಬೇಕಾ, ಯಾವ ಥರ ಬೇಕೋ ಆ ಥರ ನೀವು ಚೆಕ್ ಮಾಡಿಕೊಂಡು ನೀರು ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ರೈಸ್ಗೆ ಮಾಡೋದ್ರಿಂದ ಸ್ವಲ್ಪ ನೀರು ಜಾಸ್ತಿನೇ ಹಾಕಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಸೊ ಎಷ್ಟು ಉಪ್ಪು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆಗಡೆ ಉದುರಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ
ಕುದಿಸಿದ್ರೆ ಸಾಕು, ಬೆಂಡೆಕಾಯಿ ಗೊಜ್ಜು ರೆಡಿ ಆಗಿಬಿಡುತ್ತೆ. ಸೊ ಅಂಟು ಥರ ಏನೂ ಇರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಗೊಜ್ಜು. ಸೊ ನೋಡಿ, ಈ ಥರ ಕುದಿದಾದಮೇಲೆ ಸ್ವಲ್ಪ ಕಲಿಸ್ಬಿಟ್ಟು ಸರ್ವ್ ಮಾಡಿಕೊಂಡು ಊಟ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾನಂತೂ ಲಂಚಿಗೆ ಮಾಡಿದ್ದೆ, ಸ್ವಲ್ಪ ರೈಸ್ ಜೊತೆಗೆ ಸ್ವಲ್ಪ ಸಂಡಿಗೆ ಹಾಕ್ಕೊಂಡು ಸ್ವಲ್ಪ ರೈಸ್ ಜೊತೆ ಬೆಂಡೆಕಾಯಿ ಗೊಜ್ಜು ಹಾಕ್ಕೊಂಡು ಊಟ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟಿ ಆಗೋಯಿತು. ಸೊ ನೀವೇನಾದರೂ ಟ್ರೈ ಮಾಡ್ತೀನಿ ಅಂದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮತ್ತು ನೀವೆಲ್ಲ ಯಾವ ಥರ ಮಾಡ್ತೀರಾ ಬೆಂಡೆಕಾಯಿ ಗೊಜ್ಜನ್ನ ಅಂತ ಅಂದ್ಬಿಟ್ಟು ತಿಳಿಸ್ಕೊಡಿ. ನಮ್ಮನೇಲಿ ಒಂದು 2-3 ಥರ ಮಾಡ್ತೀವಿ. ಸೊ ಇದು ಒಂಥರ ಬೆಂಡೆಕಾಯಿ ಗೊಜ್ಜು. ಸೊ ಹೋಪು ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಗ್ರಾಮ್ ಪೇಜ್ನೂ ಸಹ ಬಯೋನಲ್ಲಿದೆ, ಒಂದ್ಸರಿ ಚೆಕ್ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.